to score at 3. Lift off of the S139 stage. ನಮಸ್ಕಾರ. ಅಧ್ವಾನ ಆಗೋಗಿದೆ ಕಣ್ರಿ ರಾಜ್ಯದ ರಾಜಕಾರಣ. ಸರ್ಕಾರ ಹೋಗೋದು ಸರ್ಕಾರ ಬರೋದು ಹೊಸದಲ್ಲ. ಆದರೆ ಬರೋರು ಹೇಗೆ ಬರ್ತಾರೆ, ಹೋಗೋರು ಹೇಗೆ ಹೋಗ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಮ್ಮ ರಾಜ್ಯದ ರಾಜಕಾರಣಕ್ಕೆ ಒಂದು ಘನತೆ ಇದೆ, ಅಥವಾ ಇತ್ತು ಅಂತ ಹೇಳಬೇಕಾಗಿದ್ದೀನಿ. ಈಗ ಹಲವಾರು ವರ್ಷಗಳಿಂದ ಆ ಘನತೆಯನ್ನು ಕಳ್ಕೊಂಡು ಬಿಟ್ಟಿದೆ. There has to be some grace in our politicians, some grace in the way they conduct themselves. ಯಾರಾದರೂ ಆಗಲಿ, ಅದು ಕುಮಾರಸ್ವಾಮಿಯವರಾದರೂ ಆಗಲಿ, ಯಡಿಯೂರಪ್ಪನವರಾದರೂ ಆಗಲಿ, ಸಿದ್ದರಾಮಯ್ಯನವರಾದರೂ ಆಗಲಿ, ಬೀಟ್ ಎನಿ ಆಫ್ ದೆಮ್, ಒಂದು ಸಾರ್ವಜನಿಕ ನಡವಳಿಕೆಯಲ್ಲಿ ಒಂದು ಜವಾಬ್ದಾರಿ ಇರಬೇಕಾಗತ್ತೆ. ಬಿಕಾಸ್ ದೇ ಆರ್ ಅವರ್ ಲೀಡರ್ಸ್, ದೇ ಆರ್ ದಿ ಲೀಡರ್ಸ್ ದಟ್ ವಿ ಹ್ಯಾವ್ ಎಲೆಕ್ಟೆಡ್. ನಾವು ಆಯ್ಕೆ ಮಾಡಿ ಕಳಿಸಿರುವಂಥ ನಾಯಕರುಗಳು ಹೇಗೆ ನಡ್ಕೊಳ್ತಾರೆ ಅನ್ನೋದು ನಮ್ಮ ಮೊರೆಯ ಮೇಲೆ ಪ್ರಭಾವ ಬೀರುತ್ತೆ. ಯಾಕೆ ಹೀಗೆ ಮಾತಾಡಬೇಕಾಗಿದೆ ಅಂತಂದರೆ, ಈ ಸರ್ಕಾರ ಇರುತ್ತೆ ಇರಲ್ಲ ಅನ್ನೋ ಡಿಬೇಟು ಕಳೆದ ಒಂದು 15 ದಿನದಿಂದ ನಡೀತಿದೆ. ಆಗಬಾರ್ದು ಆಗಬೇಕಾದ್ದು ಎಲ್ಲ ಆಗೋಗಿದೆ, ಇನ್ನೂ ಏನೋ ನಡೀತಾ ಇದೆ. ದಟ್ಸ್ ನಾಟ್ ದಿ ಇಶ್ಯೂ ಹಿಯರ್. ದಿ ಇಶ್ಯೂ ಈಸ್ ವಾಟ್ ಇಟ್ ಹಸ್ ಕಮ್ ಟು ಟುಡೇ. ಇವತ್ತು ಏನಾಗ್ತಾ ಇದೆ ಅನ್ನೋದು. ನಾನು ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ಮುಂಚೆ ಐ ವಾಂಟ್ ಯು ಟು ಲಿಸನ್ ಇನ್ ಟು 2 ಸೌಂಡ್ ಬೈಟ್ಸ್. ಇಬ್ಬರು ಮಾತಾಡಿದ್ದಾರೆ. ಇಬ್ಬರು ಈ ರಾಜ್ಯದ ಎತ್ತರದ ನಾಯಕರುಗಳ ಸಾಲಿನಲ್ಲಿ ನಿಲ್ಲಬಹುದಾದವರು ಅಂತ ಅಂದ್ಕೊಂಡಿರೋರು ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿಯವರು. ಏನು ಮಾತಾಡಿದ್ದಾರೆ ಅಂತ ಒಂದ್ಸಲ ನೋಡ್ಕೊಂಡು ಬನ್ನಿ, ದೆನ್ ವಿ ಕ್ಯಾನ್ ಡಿಸ್ಕಸ್ ದ್ಯಾಟ್. ನಾನು ಇಲ್ಲಿಯವರೆಗೆ ಭಾಳ ತಾಳ್ಮೆಯಿಂದ ಹೋಗ್ತಾ ಇದ್ದೇನೆ. ಕೆದಕಿದ್ರೆ ಹಲವಾರು ವಿಷಯಗಳಿದ್ದಾವೆ. ಸರ್ಕಾರ ನನ್ನ ಕೈಲೂ ಇದೆ. ನಾಳೆ ಬೆಳಗ್ಗೆ ಏನೇನು ಮಾಡಬೇಕು ನನ್ನ ಕೈಲಿ ಶಕ್ತಿ ಇಲ್ಲವೇ? ಸ್ವಲ್ಪ ಎಚ್ಚರಿಕೆಯಲ್ಲಿ ಇರಿ ಅಂತಕ್ಕಂಥದ್ದನ್ನು ಅವರಿಗೆ ಒಂದು ಸಲಹೆ ಕೊಡ್ಲಿಕ್ಕೆ ಬಯಸ್ತೀನಿ. ಅವರಲ್ಲಿ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ, ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ ಇದೆ. ನೀವೇನು ಮಾಡ್ತೀರಾ ಅದಕ್ಕೆ ಪ್ರತಿಯಾಗಿ ನಾವೇನು ಮಾಡಬೇಕು ನಮಗೂ ಗೊತ್ತಿದೆ. ಆದ್ದರಿಂದ ರಾಜಕಾರಣದಲ್ಲಿ ಅವರು ಹೇಳಿದ್ರು, ಯಡಿಯೂರಪ್ಪ ಜೈಲಿಗೆ ಹೋಗಿ ಬಂದಂಥವರು, ಮತ್ತು ಅನೇಕ ಹಗರಣಗಳಿದೆ ಅಂತ. ಏನು ಹಗರಣಗಳಿದೆ? ನಿಮ್ಮ ಮೇಲಿರುವಂಥ ಹಗರಣಗಳೇನು ಕಡಿಮೆ ಇದೆಯೇನೋ? ಡಿನೋಟಿಫಿಕೇಶನ್, ಬೇರೆ ಅನೇಕ ವಿಷಯಗಳ ಬಗ್ಗೆ ಎಲ್ಲವನ್ನ ಮುಚ್ಚಾಕುವಂಥ ಪ್ರಯತ್ನ ಮಾಡ್ತಾ ಇದ್ದೀರಾ ಕುಮಾರಸ್ವಾಮಿ ಅವರೇ. ನಿಮ್ಮ ಕುಟುಂಬದವರೆಗೆ ಡಿನೋಟಿಫಿಕೇಶನ್, ಮತ್ತೊಂದು ಎಲ್ಲ ಹಗರಣಗಳನ್ನ ಮುಚ್ಚಾಕುವಂಥ ಪ್ರಯತ್ನ ಮಾಡ್ತಿರೋದು ನೀವು. ಸುಪ್ರೀಂ ಕೋರ್ಟಲ್ಲಿ ನಿಮ್ಮ ಮೇಲೆ ಕೇಸ್ ಇಲ್ವೇನೋ? ರಾಜಕಾರಣದಲ್ಲಿ ಪಟ್ಟುಗಳು ಪ್ರತಿಪಟ್ಟುಗಳು ಹೊಸದಲ್ಲ. ಹೆದರಿಸೋದು ಬೆದರಿಸೋದು ಹೊಸದಲ್ಲ, ಮಾಡಬೇಕಾಗತ್ತೆ. ಇಫ್ ಸಂಬಡಿ ಮೂವ್ಸ್ ಒನ್ ಪಾನ್, ಅದಕ್ಕೆ ಪ್ರತಿಯಾಗಿ ಇನ್ಯಾವುದೋ ಒಂದು ನಡೆಯನ್ನು ಮಾಡಬೇಕಾಗತ್ತೆ. ಆದರೆ ಹೆದರಿಕೆಗೆ ಬೆದರಿಕೆ. ನಮ್ಮ ಹತ್ರನೂ ಅಧಿಕಾರ ಇದೆ, ನಾವಿಲ್ಲಿ ಅಧಿಕಾರದಲ್ಲಿದ್ದೀವಿ, ನಾವು ಏನು ಬೇಕಿದ್ರೂ ಮಾಡ್ತೀವಿ ಅಂತ ಇವರು ಹೇಳೋದು. ನಾವು ಅಲ್ಲದೆ ಅಧಿಕಾರದಲ್ಲಿದ್ದೀವಿ, ನಾವೇನು ಬೇಕಿದ್ರೂ ಮಾಡ್ತೀವಿ ಅಂತ ಯಡಿಯೂರಪ್ಪನವ್ರು ಹೇಳೋದು. ವಾಟ್ ಡಸ್ ಇಟ್ ಇಂಡಿಕೇಟ್? ಅಧಿಕಾರ ನಿಮ್ಗೆ ಇರೋದು ಒಬ್ಬರ ಮೇಲೆ ಒಬ್ಬರು ಸೇಡ್ ತೀರಿಸ್ಕೊಳ್ಳೋದಿಕ್ಕ? ಇಫ್ ಯು ನೋ ಈಚ್ ಅದರ್ಸ್ ವೀಕ್ನೆಸ್, ವೈ ಡೋಂಟ್ ಯು ಮೇಕ್ ಇಟ್ ಪಬ್ಲಿಕ್? ಹೇಳಿ, ಅವ್ರು ಏನು ಲೂಟಿ ಮಾಡಿದ್ದಾರೆ ಅಂತ ನೀವು ಹೇಳಿ, ನೀವೇನು ಲೂಟಿ ಮಾಡಿದಿರಿ ಅಂತ ಅವ್ರು ಹೇಳಿ, ಎಲ್ಲ ಬಹಿರಂಗವಾಗಿ ಬಿಚ್ಚಿಡಿ. ನಮ್ಮ ಹತ್ರ ಇದೆ, ನಮಗೆ ಗೊತ್ತಿಲ್ವಾ ಏನು ಮಾಡೋದು ಅಂತ ಹೆದರಿಸೋದು ಏನು ಆಟ ಇದು? ಯು ಆರ್ ರೆಸ್ಪಾನ್ಸಿಬಲ್ ಲೀಡರ್ಸ್ ಆಫ್ ದಿಸ್ ಸ್ಟೇಟ್. ಭಾಳ ಬೇಜಾರಾಗುತ್ತೆ. ಇದೊಂಥರ ಗುಮ್ಮ ಥರ. ನಮ್ಮ ಹತ್ರ ಇದೆ ಗುಮ್ಮ, ಬಿಟ್ಬಿಡ್ತೀನಿ ನೋಡು ಅಂತೇಳಿ ಇವ್ರು ಹೇಳೋದು, ಅವರು ಹೇಳೋದು. ಅಧಿಕಾರ ಇದೆ, ನಾವೇನು ಬೇಕಿದ್ರು ಮಾಡ್ತೀವಿ ಅನ್ನೋದು. ಅಧಿಕಾರ ಕೊಟ್ಟಿರೋದು ಸ್ವಾಮಿ ನಿಮಗೆ ಆಡಳಿತ ನಡೆಸಲಿಕ್ಕೆ. ಸರ್ಕಾರ ಬಂದು ಇಷ್ಟು ದಿನ ಆಯಿತು, 3 ತಿಂಗಳಾಯಿತು. ಏನು ನಡೀತಿದೆ ರಾಜ್ಯದಲ್ಲಿ? ಸಾಲ ಮನ್ನಾ ವಿಚಾರ ದೊಡ್ಡ ವಿಚಾರವಾಗಿ ತಗೊಂಡು ಬಂದ್ರಿ. ಅದೊಂದು ಎಲೆಕ್ಷನ್ ಇಶ್ಯೂ ಆಯಿತು. ಎಲೆಕ್ಷನ್ ನಂತರ ಸರ್ಕಾರದ ಇಶ್ಯೂ ಆಯಿತು. ಚರ್ಚೆಗಳಾದವು, ಬಜೆಟ್ನಲ್ಲಿ ಪ್ರಕಟಣೆ ಆಯಿತು. ಇವತ್ತಿನ ತನಕ ಯಾವುದೇ ಬ್ಯಾಂಕಿಗೂ ಗೌರ್ಮೆಂಟ್ ಆರ್ಡರ್ ತಲುಪಿಲ್ಲ. ರೈತರು ಏನು ಮಾಡಬೇಕು? ಆ ಕಡೆ ಸಾಲ ಕಟ್ಟೋ ಹಾಗೂ ಇಲ್ಲ, ಈ ಕಡೆ ಹೊಸ ಸಾಲ ತಗೊಳ್ಳೋ ಹಾಗೂ ಇಲ್ಲ. ಮನ್ನಾ ಆಗತ್ತೆ ಅಂತ ಕಾಯ್ತಾ ಕೂತ್ಕೊಳ್ಳೋದು. ಈ ಥರದ ಕೆಲಸಗಳನ್ನು ನೀವು ಮಾಡಬೇಕು ಅಂಥೇಳಿ ನಿಮಗೆ ಅಧಿಕಾರ ಕೊಟ್ಟಿರೋದು ಕುಮಾರಸ್ವಾಮಿಯವರೇ. ಯಡಿಯೂರಪ್ಪನವರೇ ತಮಗೂ ಹೇಳೋದಷ್ಟೇ, ನರೇಂದ್ರ ಮೋದಿಯವರು ಅಲ್ಲಿ ಅಧಿಕಾರ ನಡೆಸ್ತಿದ್ದಾರೆ ಅಂತಂದರೆ ಇಲ್ಲೇನೋ ಕುಮಾರಸ್ವಾಮಿ ಅವ್ರ ಮೇಲೇನೋ ಸೇಡು ತೀರಿಸ್ಕೋಬೇಕು, ಡಿ ಕೆ ಶಿವಕುಮಾರ್ ಅವ್ರ ಮೇಲೇನೋ ಕ್ರಮ ತಗೊಳ್ಬೇಕು ಅನ್ನೋದಕ್ಕೆಲ್ಲ ನಿಮಗೆ ಅಧಿಕಾರ ಕೊಟ್ಟಿರೋದು. ಅಧಿಕಾರ ಅನ್ನೋದು ಜನಸೇವೆ ಅಂತ ನೀವೇನು ಹೇಳ್ತೀರಿ? ಜನಸೇವೆ ಮಾಡೋದಕ್ಕೋಸ್ಕರ ನಾನು ರಾಜಕಾರಣಕ್ಕೆ ಬಂದಿದ್ದೀನಿ ಅಂತ ಹೇಳ್ತಿರಲ್ಲ, ಆ ಜನಸೇವೆ ಮಾಡೋದಕ್ಕೋಸ್ಕರ ನಿಮಗೆ ಸಿಕ್ಕಿರೋ ಅಧಿಕಾರ ಒಬ್ಬರ ಮೇಲೊಬ್ಬರು ಸೇಡು ತೀರಿಸ್ಕೊಳ್ಳೋದಕ್ಕೋ, ಒಬ್ಬರ ಮೇಲೊಬ್ಬರು ಹೆದರಿಕೆ ಬೆದರಿಕೆ ತೂರ್ಕೊಂಡು ಓಡಾಡೋದಕ್ಕೋ ಅಲ್ಲ. ಅನ್ಫಾರ್ಚುನೇಟ್ಲಿ ಇಟ್ ಹಸ್ ಕಮ್ ಟು ದಿ ಸ್ಟೇಜ್. ನಿನ್ನೆ ಮೊನ್ನೆ ತನಕ ಆಪರೇಷನ್ನು ಅಂತ ಇದ್ದಿದ್ದು ಇವತ್ತು ಬೀದಿ ಜಗಳ ಆಗಿದೆ. ಬೀದಿ ಜಗಳ ಲಿಟರಲಿ ಆಗಿದೆ. ಕುಮಾರಸ್ವಾಮಿಯವರನ್ನು ಮಾತು ಹೇಳಿದ್ದಾರೆ ಇವತ್ತು. BJPಯವರು ಏನಾದ್ರು ನಮ್ಮ ಸರ್ಕಾರವನ್ನು ಅಸ್ಥಿರಗೊಳಿಸ್ಲಿಕ್ಕೆ ಬಂದರೆ ಏನಾಗುತ್ತೆ ಗೊತ್ತಾ ಅಂಥೇಳಿ ಕೇಳಿ ಒಂದ್ಸಲ. ಆದ್ರೂ ಒಂದು ಹೇಳ್ತೀನಿ, ಯಡಿಯೂರಪ್ಪನವರಿಗೆ ಇದೇ ತರ ಸರ್ಕಾರ ನಡೆಸ್ತಕ್ಕಂಥದ್ದಕ್ಕೆ
ಡಿಸ್ಟರ್ಬ್ ಮಾಡ್ತಾ ಹೋದ್ರೆ ಈ ರಾಜ್ಯದ ಜನಕ್ಕೆ ದಂಗೆ ಇಡ್ಲಿಕ್ಕೆ ನಾನೇ ಕರೆ ಕೊಡ್ತೀನಿ. ಭಾರತೀಯ ದಂಡ ಸಂಹಿತೆ ಐಪಿಸಿ ಸೆಕ್ಷನ್ 124A ಪ್ರಕಾರ ಇಂಡಿಯನ್ ಪೆನಲ್ ಕೋಡ್ 1860 ಅದು ರಾಜದ್ರೋಹದ ಅಪರಾಧ ಆಗ್ತೈತೆ. ಇವತ್ತು ವಿರೋಧ ಪಕ್ಷದ ನಾಯಕರ ಬಾಯಿ ಮುಚ್ಚಿಸಬೇಕು, ಅವ್ರ ಮನೆಯಿಂದ ಹೊರಗಡೆ ಬರಬಾರದು. ಯಾರು ಆಡಳಿತ ಪಕ್ಷದ ಕಾರ್ಯಕರ್ತರಿದ್ದಾರೆ ಅವ್ರನ್ನೇ ಬಿಟ್ಟು ಗೂಂಡಾಗಿರಿ ಮಾಡುವಂಥದ್ದು ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ, ಪ್ರಜಾಪ್ರಭುತ್ವಕ್ಕೆ ದ್ರೋಹ ಬಗೆದ ರೀತಿಯಲ್ಲಿ ಆಗ್ತೈತೆ. ಕೂಡಲೇ ರಾಜ್ಯಪಾಲರು ಕೂಡ ಇದಕ್ಕೆ ಮಧ್ಯ ಪ್ರವೇಶ ಮಾಡಬೇಕಾಗ್ತೈತೆ. ಸರ್ಕಾರಕ್ಕೆ ಕಿವಿ ಹಿಂಡಿ ಬುದ್ಧಿ ಹೇಳಬೇಕಾಗ್ತೈತೆ. ದಿಸ್ ಇಸ್ ಆಲ್ ಪೊಲಿಟಿಕಲ್ ಗೇಮ್ಸ್ಮನ್ಶಿಪ್ ಅಂತ ನಾವು ಅಂದ್ಕೊಂಡ್ರು ಕೂಡ ಎಲ್ಲಿಗೆ ಹೋಗ್ತಿದೆ ಸರ್? ದಂಗೆ ಅನ್ನೋ ಪದವನ್ನು ಕುಮಾರಸ್ವಾಮಿ ಬಳಸ್ತಾರೆ, ಅವರು ಬೇಕು ಅಂತ ಬಳಸಿದ್ರು ಇಲ್ವೋ, ದಟ್ಸ್ ಎ ಡಿಫರೆಂಟ್ ಥಿಂಗ್. ದಂಗೆ ಅನ್ನೋದು ಯಾವಾಗಲೂ ಎಸ್ಟಾಬ್ಲಿಷ್ಮೆಂಟಿನ ವಿರುದ್ಧ ಆಗೋದು, ಆಡಳಿತದಲ್ಲಿ ಯಾರು ಇರ್ತಾರೋ ಅವ್ರ ವಿರುದ್ಧ ಆಗೋದು, ಸರ್ಕಾರದ ವಿರುದ್ಧ ಆಗೋದು, ರಾಜರ ವಿರುದ್ಧ ಆಗೋದು, ರಾಜ ವ್ಯವಸ್ಥೆಯ ವಿರುದ್ಧ ಆಗೋದು. ಅದಕ್ಕೆ ಅದು ರಾಜದ್ರೋಹ ಅಂತ ಯಾವುದೋ ಸೆಕ್ಷನ್ 124 ಕೋಟ್ ಮಾಡಿಬಿಟ್ಟು ಅಶೋಕ್ ಹೇಳಿದರು. ದಟ್ಸ್ ಅಗೇನ್ ಎ ಪೊಲಿಟಿಕಲ್ ಮೂವ್. ಮಾಡ್ತಾರೆ, ಮಾಡಲಿ, ಇದು ರಾಜದ್ರೋಹ ಅಂತ ನಾವು ಹೇಳೋದಿಲ್ಲ. ಬಟ್ ಮುಖ್ಯಮಂತ್ರಿಯ ಸ್ಥಾನದಲ್ಲಿ ಕೂತ್ಕೊಂಡವರು ಹೀಗೆ ಮಾತಾಡೋದು ಅವರ ಸ್ಥಾನಕ್ಕೆ ತಕ್ಕದಾದ ಮಾತಾ, ಅಥವಾ ಇಸ್ ಇಟ್ ಅ ಪೊಲಿಟಿಕಲಿ ಕ್ಯಾಲ್ಕುಲೇಟೆಡ್ ಮೂವ್? ಈ ಥರ ಒಂದು ಮಾತಾಡಿಬಿಟ್ಟು ಅಕಸ್ಮಾತ್ ದಂಗೆ ಆಗಿಬಿಟ್ರೆ, ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ರಾಜ್ಯದಲ್ಲಿ ಕ್ರಿಯೇಟ್ ಆಗಿಬಿಟ್ರೆ, ಈಗ ಅಶೋಕ್ ಅವ್ರು ಹೇಳ್ತಿರೋ ಹಾಗೆ ರಾಜ್ಯಪಾಲರ ಹತ್ರ BJPಯವರು ಹೋಗಿಬಿಟ್ರೆ, ರಾಜ್ಯಪಾಲರು ಅದನ್ನ ಸೀರಿಯಸ್ ಆಗಿ ತಗೊಂಡು ರಾಜ್ಯ ಸರ್ಕಾರವನ್ನು ಡಿಸ್ಮಿಸ್ ಮಾಡಿಬಿಟ್ರೆ, ಹೂ ವಿಲ್ ಗೆಟ್ ದ ಪೊಲಿಟಿಕಲ್ ಮೈಲೇಜ್? ಈಸ್ ಕುಮಾರಸ್ವಾಮಿ ಕ್ಯಾಲ್ಕುಲೇಟಿಂಗ್ ದ ಪೊಲಿಟಿಕಲ್ ಮೈಲೇಜ್? ಆ ವಿಚಾರನೂ ಬರುತ್ತೆ. ಏನು ನಮ್ಮ ಮುಖ್ಯಮಂತ್ರಿಗಳು ಸುಮ್ಮನೆ ಬೇಕಾಬಿಟ್ಟಿಯಾಗಿ ಉಡಾಫೆಯಿಂದ ಏನೋ ಹೇಳಿಬಿಡ್ತಾರೆ ಅಂತ ನಾನು ಅಂದ್ಕೊಂಡಿಲ್ಲ. ಅವರು ಮಾತಾಡುವಾಗ ಮಾತಿನ ಹಿಂದೆ ಏನೋ ಒಂದು ಉದ್ದೇಶ ಇರುತ್ತೆ ಅಂತ ಅಂದ್ಕೊಂಡು ನಾವು ಹುಡುಕ್ತಾ ಹೋದರೆ ನನಗೆ ಕಾಣೋ ಉದ್ದೇಶ ಇದೆ. ಇಲ್ಲ ಅಂತಂದರೆ ವೈ ವಿಡ್ ಇಟ್ ಟಾಕ್ ಅಬೌಟ್ ಅ ಮ್ಯೂಟಿನಿ? ದಂಗೆ ಆಗತ್ತೆ, ದಂಗೆ ಹೇಳಿ ಅಂತ ಜನಕ್ಕೆ ನಾನು ಹೇಳ್ತೀನಿ ಅನ್ನೋದಿದೆಯಲ್ಲ. ಐ ಆಮ್ ರಿಮೈಂಡೆಡ್ ಆಫ್ ಸಮಥಿಂಗ್. ಶಶಿಧರ್ ಅಂತ ಒಬ್ಬ ಪೊಲೀಸ್ ನೌಕರನ್ನೆಲ್ಲ ಸೇರಿಸ್ಕೊಂಡು ಹೋರಾಟ ಮಾಡ್ತಿದ್ದ ಒಬ್ಬ ಹೋರಾಟಗಾರರಿದ್ದರು, ಶಶಿಧರ್ ಅಂತ. ಅವರು ಪೊಲೀಸ್ ದಂಗೆ ಮಾಡೋಕ್ಕೆ ಹೋದಾಗ ಅವರ ವಿರುದ್ಧ ರಾಜದ್ರೋಹದ ಆರೋಪ ಬಂದು ಅವರು ಜೈಲಲ್ಲಿದ್ದು ಬಂದರು. ಈಗ ಇವ್ರ ಮೇಲೆ ಸೀರಿಯಸ್ ಆಗಿ BJPಯವ್ರ ಕೇಸ್ ಆಗ್ತಾರೋ ಇಲ್ವೋ, ಆ ಕೇಸ್ ಸೀರಿಯಸ್ ಆಗುತ್ತೋ ಇಲ್ವೋ, ರಾಜ್ಯಪಾಲರು ಸೀರಿಯಸ್ ಆಗಿ ತೊಗೊಳ್ತಾರೋ ಇಲ್ವೋ, ದಟ್ಸ್ ಆಲ್ ಡಿಫ್ರೆಂಟ್. ಬಟ್ ನಾವು ಈ ರಾಜ್ಯದ ಜನ ಇದನ್ನು ಸೀರಿಯಸ್ ಆಗಿ ತಗೋಬೇಕು ಅನ್ಸುತ್ತೆ. ನಾಟ್ ಜಸ್ಟ್ ಕುಮಾರಸ್ವಾಮಿಯವರ ದಂಗೆ ಮಾತಷ್ಟೇ ಅಲ್ಲ, ಯಡಿಯೂರಪ್ಪನವರು ಹೇಳಿರುವಂಥ ನಮ್ಮ ಸರ್ಕಾರ ಇದೆ, ನಾವೇನು ಮಾಡ್ತೀವಿ ಗೊತ್ತಾ ಅಂತ ಹೇಳ್ತಿರೋ ವಿಚಾರನೂ ಕೂಡ ಐ ಥಿಂಕ್ ಆಸ್ ಪೀಪಲ್ ಆಫ್ ದಿ ಸ್ಟೇಟ್ ವಿ ಶುಡ್ ಟೇಕ್ ಇಟ್ ಸೀರಿಯಸ್ಲಿ ಆ್ಯಂಡ್ ವಿ ಶುಡ್ ಬಿ ಏಬಲ್ ಟು ಸಿ ಥ್ರೂ ಆಲ್ ದಿಸ್ ಗೇಮ್. ಇಲ್ಲಿ ಸರ್ಕಾರ ಉರುಳೋದು, ಸರ್ಕಾರ ಉಳಿಯೋದು ವಿಷಯ ಅಲ್ಲ. ಸರ್ಕಾರ ಉರುಳಿಸೋದು ಹೇಗೆ ಉರುಳಿಸ್ತಾರೆ, ಸರ್ಕಾರವನ್ನು ಉರುಳಿದ ಸರ್ಕಾರದಿಂದ ಹೊರಗೆ ಹೋಗೋರು ಹೇಗೆ ಹೋಗ್ತಾರೆ, ದಟ್ ಮ್ಯಾಟರ್ಸ್ ಎ ಲಾಟ್. ಇವತ್ತು ದಂಗೆಯ ಮಾತು ಕುಮಾರಸ್ವಾಮಿಯವರು ಹೇಳ್ತಾ ಇದ್ದ ಹಾಗೆ ಶುರುವಾಗ್ಬಿಡ್ತಲ್ಲ. ಯಡಿಯೂರಪ್ಪನವರ ಮನೆ ಮುಂದೆ ಒಂದು ಗದ್ದಲ ಏರ್ಪಟ್ಬಿಡ್ತು. ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಹೋದರು, ಏನು ಜೋರು ಗಲಾಟೆ, ನೂಕಾಟ, ತಳ್ಳಾಟ ಅವರ ಖಾಸಗಿ ನಿವಾಸದ ಎದುರು. ಯಡಿಯೂರಪ್ಪನವರ ಖಾಸಗಿ ನಿವಾಸದ ಮುಂದೆ ಇವರೆಲ್ಲ ಹೋಗಿ ಹೀಗೆ ಗಲಾಟೆ ಮಾಡ್ತಿದ್ದಾರೆ. ಇದನ್ನು ಮಾಡಿಸಿದ್ಯಾರು? ದಟ್ಸ್ ಎ ಕ್ವಶನ್ ದಟ್ ವಿ ನೀಡ್ ಟು ಆಸ್ಕ್. ಬಿಕಾಸ್ ಈಗ ಇವ್ರ ಮೇಲೆಲ್ಲ BJPಯವರಿಗೆ ಕೇಸ್ ಹಾಕಿದ್ರು, ಇವರೆಲ್ಲ ಬಂದರು, ನಮ್ಮ ನಾಯಕರನ್ನು ಕೊಲ್ಲೋದಕ್ಕೆ ಬಂದುಬಿಟ್ಟಿದ್ರು, ನಾವೆಲ್ಲ ಇರಲಿಲ್ಲ ಅಂತಂದಿದ್ರೆ ಅವ್ರನ್ನ ಕೊಂದೇ ಬಿಡ್ತಿದ್ರು ಏನೋ, ಅಟೆಂಪ್ಟ್ ಮರ್ಡರ್ ಅಂತೆಲ್ಲ ಕೇಸ್ ಹಾಕಿದರೆ, 7 ಜನ ಅರೆಸ್ಟ್ ಮಾಡಿದರೆ, ದಟ್ಸ್ ಅ ಡಿಫರೆಂಟ್ ಮ್ಯಾಟರ್. ಬಟ್ ವಾಟ್ ಐ ಆಮ್ ಸೇಯಿಂಗ್ ಹಿಯರ್ ಈಸ್ ದ ಬಿಗಿನಿಂಗ್ ಆಫ್ ದಿ ಟ್ರಬಲ್. ಈ ಸರ್ಕಾರ ಈ ಆಪರೇಷನ್ ಕಮಲ ಅನ್ನೋದಿದೆಯಲ್ಲ, ಈ ಆಪರೇಷನ್ ಕಮಲ ಅನ್ನೋದು ಒಂದು ವೇಳೆ ಏನಾದರೂ ಅವರು ಯಶಸ್ವಿ ಆಗೇ ಬಿಟ್ಟರೆ, ಸರ್ಕಾರ ಉರುಳೋ ಅಂತ ಬಂದರೆ, ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಈಸಿ. ರಾಜ್ಯದಲ್ಲಿ ದಂಗೆ ಅಂತ ಕುಮಾರಸ್ವಾಮಿಯವರೊಂದು ಸುಳಿವು ಕೊಟ್ಟಿದ್ದಾರೆ, ಅದು ನಿಜವಾಗ್ಲೂ ಶುರುವಾಗೇ ಬಿಡುತ್ತೇನೋ, ಅದು ನನ್ನ ಆತಂಕ. ವಾಟ್ ವಿ ಶುಡ್ ಆಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಅವರ್ ಕಾಂಡಕ್ಟ್. ರಾಜಕಾರಣಿಗಳು ಹೇಗೆ ಅವರ ನಡವಳಿಕೆಗೆ ಅವರು ಜವಾಬ್ದಾರಿಗೆ ಆಗಿರಬೇಕಾಗತ್ತೋ, ಹಾಗೆ ನಾವು ಕೂಡ ಆ್ಯಸ್ ದ ಸಿಟಿಸನ್ಸ್ ಆಫ್ ದಿ ಸ್ಟೇಟ್ ರೆಸ್ಪಾನ್ಸಿಬಲ್ ಆಗಿರಬೇಕಾಗತ್ತೆ. ಈ ಥರ ದಂಗೆಯ ಕರೆಗಳಿಗೆ ಕಿವಿಗೊಡಬಾರ್ದು. ಈ ಇವತ್ತು ಕಾಂಗ್ರೆಸ್ನವ್ರು ಮಾಡ್ತಿದ್ದಾರೆ, ನಾಳೆ BJPಯವ್ರು ಮಾಡ್ಬೋದು. ಇಟ್ಸ್ ಏನೋ ಒಂದು ಚೈನ್ ರಿಯಾಕ್ಷನ್ ಥರ, ಅದು ಒಂದರಿಂದ ಒಂದು ಬೆಳ್ಕೊಳ್ತಾ ಹೋಗ್ಬಿಡ್ಬೋದು. ಹೋಪ್ಫುಲಿ ಇಟ್ ವಿಲ್ ನಾಟ್ ಹ್ಯಾಪನ್ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಐ ಕನ್ಸಿಡರ್ ದ ಪೀಪಲ್ ಆಫ್ ಕರ್ನಾಟಕ ಆ್ಯಸ್ ಇಂಟೆಲಿಜೆಂಟ್ ವೋಟರ್ಸ್. ಹಾಗಾಗಿ ಮಾಡಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಮಾಡಿಸೋರಿದ್ದರೆ ಏನು ಮಾಡೋಕ್ಕಾಗತ್ತೆ. ಶರಣ್ ಪ್ರಕಾಶ್ ಪಾಟೀಲ್ ಅವರು ಮಂತ್ರಿ ಆಗಿದ್ದವರು, ಅವರು ಒಂದು ಮಾತು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಕೇಳಿ.
ಯಾಕೆ ನೀವು ಅಷ್ಟು ಅಂಜಲತ್ತೀರಿ, ನೀವು ಏನು ಮಾಡ್ತೇವೆ ನಮ್ಗೆ ಹೊಡೆದ್ರು ನಿಮ್ಗಳು ಹೊಡ್ಸ್ಕೊಂಡು ಹೊಡಿತಾರೆ. ಮತ್ತೆ ಈಗ ನೀವು ಹೊಡ್ಸ್ಕೊಂಡು ಬರ್ರಿ ಅಂತ ಯಾರು ಹೇಳತ್ತಾರೆ ನಿಮ್ಗೆ? ನೀವು ಹೊಡ್ಲಿಕ್ಕೆ ಬರಲ್ಲ ನಿಮ್ಗೆ, ನೀವು ಹೊಡೆದು ಬರ್ರಿ ಏನೋ ನೋಡ್ಕೊಳ ಅಂತ ಹೇಳಿವಿ. ಹೊಡ್ಕೊಂಡೆ ನೀವು ಹೊಡ್ಸ್ಕೊಂಡೆ ಅಳ್ಕೋದು ಬಂದ್ರೆ ಏನ್ ಮಾಡಕ್ಕಾಗ್ತದೆ? ನೀವು ಅವ್ರು 10 ಹೊಡೆದ್ರೆ ನೀವು 4 ಹೊಡೆದು ಬರ್ರಿ, ಆಮೇಲೆ ಅವ್ರಿಗೆ ಏನ್ ಮಾಡ್ಬೇಕು ಏನು ಹೇಳಬೇಕು ಇದಕ್ಕೆ? ಅವರು 10 ಹೊಡೆದ್ರೆ ನೀವು 1 ಹೊಡೆದು ಬನ್ನಿ ಅಂತಾರೆ ಸಚಿವರಾಗಿದ್ದವರು. ದಿಸ್ ಈಸ್ ದ ಕೈಂಡ್ ಆಫ್ ಲೀಡರ್ಶಿಪ್ ದಟ್ ವಿ ಹ್ಯಾವ್ ಟುಡೇ. ದಟ್ಸ್ ವೈ ವಿ ಆರ್ ಇನ್ ಸಚ್ ಎ ಸಿಚುವೇಶನ್. ಇವತ್ತು BJPಯವರು ಜಾರಕಿಹೊಳಿ ಬ್ರದರ್ ಸೈಲೆಂಟ್ ಆದ ತಕ್ಷಣ ಎಲ್ಲ ಸೈಲೆಂಟ್ ಆಗಿಬಿಡ್ತು, ಎಲ್ಲ ಸಾಲವಾಗೋಯ್ತು ಅಂತ ತುಂಬ ಜನ ಅಂದ್ಕೊಳ್ತಾ ಇದ್ದರು. ನಾನು ಪದೇ ಪದೇ ಮೊನ್ನೆ ಎಲ್ಲ ಹೇಳ್ತಾ ಇದ್ದೆ, ಆಟ ಇನ್ನೂ ಮುಗಿದ ಹಾಗೆ ನನಗೆ ಕಾಣ್ತಾ ಇಲ್ಲ ಅಂಥೇಳಿ. ಆಟದ ಮುಂದುವರೆದ ಭಾಗ ಇದು. ಇವತ್ತು ಬರ್ತಿರೋ ಸುದ್ದಿ ಏನಂತಂದರೆ, BJP ಹತ್ರ ಈಗಾಗಲೇ ಒಂದು 10-15 ಜನ MLAಗಳಿದ್ದಾರೆ. ಅವರೆಲ್ಲ ಪುಣೆಗೋ ಮುಂಬೈಗೋ ಎಲ್ಲಿಗೋ ರೆಸಾರ್ಟ್ಗೆ ಹೋಗಿದ್ದಾರೆ. ಅಲ್ಲಿ ರೆಸಾರ್ಟ್ನಲ್ಲಿಟ್ಟು ಹೌ ದೇ ವಿಲ್ ವರ್ಕ್ಔಟ್. ಈಗ 15 ಜನ ಮಿನಿಮಮ್ ರಿಸೈನ್ ಮಾಡಲೇಬೇಕು ಟು ಬ್ರಿಂಗ್ ದ ಗೌರ್ಮೆಂಟ್ ಇನ್ ಟು ಮೈನಾರಿಟಿ. 118 ಜನರ ಶಾಸಕರ ಸಪೋರ್ಟ್ ಇವತ್ತಿನ ಸರ್ಕಾರಕ್ಕೆ ಇದೆ. 15 ಜನ ರಿಸೈನ್ ಮಾಡಿದರೆ ಆ ಸಂಖ್ಯೆ 103ಕ್ಕೆ ಬರುತ್ತೆ. ಮೆಜಾರಿಟಿಗೆ 222ರಲ್ಲಿ 15 ಜನ ಹೋದರೆ 207ಕ್ಕೆ ಬರುತ್ತೆ. ಮೆಜಾರಿಟಿಗೆ ಬೇಕಾಗೋದು 104. ಆ 104 ಸಂಖ್ಯೆ BJP ಹತ್ರ ಇದೆ. ಹಾಗಾಗಿ 15 ಜನ ರಿಸೈನ್ ಮಾಡಿಸಿಬಿಟ್ರೆ ವಿ ಕ್ಯಾನ್ ಫಾರ್ಮ್ ದಿ ಗೌರ್ಮೆಂಟ್ ಅನ್ನೋದು ಒಂದು ಸಿಂಪಲ್ ಬ್ಯಾಕ್ ಆಫ್ ದಿ ಎನ್ವಲಪ್ ಲೆಕ್ಕಾಚಾರ. ಬಟ್ ಅದಷ್ಟು ಸರಳ ಆಗಿಲ್ಲ. ಈ 15-20 ಜನನ ಕರ್ಕೊಂಡು ಹೋಗ್ತಾರಲ್ಲ, ಎಲ್ಲಿ ಇಟ್ಕೊಳ್ತಾರೆ? ಯಾವಾಗ ರಿಸೈನ್ ಮಾಡಿಸ್ತಾರೆ? MLC ಎಲೆಕ್ಷನ್ ಅಕ್ಟೋಬರ್ 4ನೇ ತಾರೀಕಿದೆ. ಅವತ್ತು ಕರ್ಕೊಂಡು ಬಂದು ಕಾಂಗ್ರೆಸ್ ಮತ್ತು JDSನ ಕಂಬೈನ್ಡ್ ಕ್ಯಾಂಡಿಡೇಟ್ಸ್ ಏನಿರ್ತಾರೆ ಅವರು ಸೋಲೋ ಹಾಗೆ ಮಾಡಿ ಸರ್ಕಾರಕ್ಕೆ ಬಹುಮತ ಇಲ್ಲ ಅನ್ನೋದನ್ನು ಪ್ರೈಮಾ ಫೇಸಿ ಎಸ್ಟಾಬ್ಲಿಷ್ ಮಾಡಿ ಆಮೇಲೆ ರಾಜ್ಯಪಾಲರ ಹತ್ರ ಹೋಗ್ಬಿಟ್ಟು ಸರ್ಕಾರ ಬಹುಮತ ಕಳ್ಕೊಂಡಿದೆ ಅಂಥೇಳಿ ರಾಜ್ಯಪಾಲರು ಇಂಟರ್ವ್ಯೂನ್ ಆಗೋ ಹಾಗೆ ಮಾಡ್ತಾರಾ? ಅಥವಾ ನಾಳೆ ನಾಡಿದ್ರಲ್ಲೇ ರಿಸೈನ್ ಮಾಡಿಸ್ಬಿಟ್ಟು ಕ್ರೈಸಿಸ್ ಕ್ರಿಯೇಟ್ ಮಾಡಿಬಿಡ್ತಾರಾ? ವಿ ಡೋಂಟ್ ನೋ. ರಾಜೀನಾಮೆ ಕೊಟ್ಟ ನಂತರ ಕೂಡ ಒಂದಿಷ್ಟು ಡ್ರಾಮಾ ಇದೆ. ಅದು ಒಂದು ದಿನದಲ್ಲೇ ಆಗ್ಬೋದು, 1 ವಾರ ಆಗ್ಬೋದು, 1 ತಿಂಗಳು ಎಳಿಬೋದು. ಇಟ್ ಕ್ಯಾನ್ ಡ್ರ್ಯಾಗ್ ಆನ್ ಆ್ಯಂಡ್ ಆನ್. ಬಟ್ ಅದು ಎಲ್ಲಿ ತನಕ ನಡೆಯುತ್ತೋ, ಎಲ್ಲಿ ತನಕ ಒಂದು ರಿಲೇಟಿವ್ಲಿ ಸ್ಟೇಬಲ್, ಐ ಆಮ್ ನಾಟ್ ಇವನ್ ಟಾಕಿಂಗ್ ಅಬೌಟ್ ಎ ಸ್ಟೇಬಲ್ ಗೌರ್ಮೆಂಟ್, ಒಂದು ರಿಲೇಟಿವ್ಲಿ ಸ್ಟೇಬಲ್ ಗೌರ್ಮೆಂಟ್ ಬರೋ ತನಕ ರಾಜ್ಯದ ಆಡಳಿತ ದಿಕ್ಕಾಪಾಲ ಹೋಗುತ್ತೆ. ನಥಿಂಗ್ ವಿಲ್ ಮೂವ್. ಯಾವುದೇ ಫೈಲ್ ಕೂಡ ಇವತ್ತು ಸರ್ಕಾರದಲ್ಲಿ ಮೂವ್ ಆಗ್ತಾಯಿಲ್ಲ. ಮೇ ಬಿ ಎಕ್ಸೆಪ್ಟ್ ದ ಟ್ರಾನ್ಸ್ಫರ್ ಫೈಲ್ಸ್. ಅದು ಇನ್ನೂ ಹಾಗೆ ಮುಂದುವರಿಯುತ್ತೆ ಏನೋ. ನಾವು ಕಷ್ಟಪಟ್ಟು ಓಟ್ ಹಾಕಿ ಸರ್ಕಾರ ಆರಿಸ್ಕೊಂಬಂದ್ವಲ್ಲ, ನಮ್ಮನ್ನು ನಾವು ಪ್ರಶ್ನೆ ಕೇಳ್ಕೋಬೇಕು. ಆ ಪ್ರಶ್ನೆಯನ್ನು ಈ ರಾಜಕಾರಣಿಗಳಿಗೂ ನಾವು ಕೇಳಬೇಕಾಗತ್ತೆ. ಐ ವಿಲ್ ಗೋ ಟು ಒನ್ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಈಗ ಜೆಟ್ ಏರ್ವೇಸ್ ವಿಮಾನ ಇದು ಇವತ್ತಾಗಿರೋದು. 30ಕ್ಕೂ ಹೆಚ್ಚು ಜನ ಪ್ರಯಾಣಿಕರಿದ್ದರು. ಅದರಲ್ಲಿ ಇದ್ದಕ್ಕಿದ್ದ ಹಾಗೆ ಕ್ಯಾಬಿನ್ ಒಳಗಡೆ ಏರ್ ಪ್ರೆಷರ್ ಕಡಿಮೆ ಆಗೋಯ್ತು. ಏರ್ ಪ್ರೆಷರ್ ಕಡಿಮೆ ಆಗಿದ್ದರಿಂದ ಅಲ್ಲಿದ್ದವರಲ್ಲಿ ಏನೋ ಮೂಗಲ್ಲಿ ಕಿವಿಯಲ್ಲೆಲ್ಲ ರಕ್ತ ಬರಲಿಕ್ಕೆ ಶುರುವಾಯಿತು. ಏರ್ ಪ್ರೆಷರ್ ಕಮ್ಮಿ ಆಗಿದ್ದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋದರೆ ಆಸಾಮಿ ಪೈಲಟ್ಟು ಏರ್ ಪ್ರೆಷರ್ ಕಂಟ್ರೋಲ್ ಮಾಡುವ ಒಂದು ಸ್ವಿಚ್ಚನ್ನು ಆನೆ ಮಾಡಿರಲಿಲ್ಲಂತೆ. ದಿಸ್ ಇಸ್ ಎ ವೆರಿ ಸೀರಿಯಸ್ ಥಿಂಗ್. ಮೇಲ್ನೋಟಕ್ಕೆ ಇದು ಏನೂ ಅಲ್ಲ ಅಂತ ಅನ್ನಿಸ್ಬೋದು. ಸತ್ತೇ ಹೋಗಿಬಿಡಬಹುದಾದ ಅಪಾಯ ಇದರಲ್ಲಿದೆ. ವಾಟ್ ಈಸ್ ಏರ್ ಪ್ರೆಷರ್? ನಿಮಗೆ ತುಂಬ ಸಲ ವಿಮಾನದಲ್ಲಿ ಪ್ರಯಾಣ ಮಾಡಿರ್ತೀವಿ. ವಿ ಡಿಡ್ ನಾಟ್ ರಿಯಲೈಸ್ ಇಟ್. ನಾವು ಸುಮ್ಮನೆ ಆರಾಮಾಗಿ ಒಳಗಡೆ ಹೋಗ್ತೀವಿ, ಕೂತ್ಕೊಳ್ತೀವಿ. ಅಲ್ಲೊಂದು ಆರ್ಟಿಫಿಷಿಯಲ್ ಏರ್ ಪ್ರೆಷರ್ ಇದೆ ಅನ್ನೋದು ನಮ್ಗೆ ಅನುಭವಕ್ಕೆ ಬರೋದಿಲ್ಲ. ವಾಟ್ ಈಸ್ ಏರ್ ಪ್ರೆಷರ್? ಐ ಥಾಟ್ ವಿ ನೀಡ್ ಟು ಲುಕ್ ಇನ್ ಟು ದಿಸ್. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಮ್ಮ ಮೇಲೆ ನೆಲದಿಂದ ಭೂಮಿಯ ವಾತಾವರಣ ಸುಮಾರು ಒಂದು 300 ಮೈಲಿ ಇದೆ. 300 ಮೈಲಿ ವಾತಾವರಣದ ಉದ್ದಕ್ಕೂ ಒಂದು ಗಾಳಿಯ ಕಂಬ ಇದೆ ಆನ್ ಈಚ್ ಆಫ್ ಅಸ್, ಪ್ರತಿಯೊಬ್ಬರ ಮೇಲೂ. ಅದ್ರ ಪ್ರೆಷರ್ ಎಷ್ಟಿರುತ್ತೆ ಅಂದರೆ, ನಮಗೆಲ್ಲ ಸಾಧಾರಣವಾಗಿ ಸಮುದ್ರ ಮಟ್ಟದಲ್ಲಿ ನಾವು ಓಡಾಡ್ತಾ ಇದ್ದರೆ ಸಮುದ್ರ ಮಟ್ಟದಲ್ಲಿ ಸುಮಾರು ಒಂದು 14.7 PSI 14.7 ಪೌಂಡ್ ಪರ್ ಸ್ಕ್ವೇರ್ ಇಂಚ್ ಇರುತ್ತೆ. ಅಂದರೆ ನಮ್ಮ ಮೈಯ ಪ್ರತಿಯೊಂದು ಚದರ ಇಂಚಿನ ಮೇಲೆ ಗಾಳಿಯ ಒತ್ತಡ 14.7 ಪೌಂಡ್ ಇರುತ್ತೆ ಸಮುದ್ರ ಮಟ್ಟದಲ್ಲಿ. ಅಲ್ಲಿ ನಾವೆಲ್ಲ ಬೆಳೆದಿರ್ತೀವಿ. ನಾವು ಬೆಳೆದ ವಾತಾವರಣ, ಆರಾಮಾಗಿ ಉಸಿರಾಡ್ಕೊಂಡು ಓಡಾಡ್ಕೊಂಡಿರ್ತೀವಿ. ಆ ಪ್ರೆಷರ್ ನಮ್ಮ ಮೇಲಿದೆ ಅನ್ನೋದು ನಮ್ಗೆ ಅನುಭವಕ್ಕೆ ಬರಲ್ಲ. ಬಿಕಾಸ್ ವಿ ಗ್ರೋ ಅಪ್ ಇನ್ ದಟ್ ಅಟ್ಮಾಸ್ಫಿಯರ್. ಎಲ್ಲ ಚಿತ್ರಗಳು ಬರ್ತಿರೋದು ಬೇರೆ ಬೇರೆ ಚಿತ್ರ, ಆಮೇಲೆ ಹೇಳ್ತೀನಿ ಏನು ಅಂತೇಳಿ. ಆ ಪ್ರೆಷರ್ ನಾವು ಮೇಲೆ ಹೋಗ್ತಾ ಇದ್ದಾಗೆ ಕಡಿಮೆ ಆಗುತ್ತೆ. ಯಾಕೆಂದರೆ ಗಾಳಿ ತುಂಬ ಡೈಲ್ಯೂಟ್ ಆಗುತ್ತೆ. ಇಲ್ಲಿ ಗಾಳಿಯ ಕಣಗಳು ದೂರ ಸರ್ಕೊಳ್ತವೆ, ಕಡಿಮೆ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ 18,000 ಅಡಿ ಮೇಲಕ್ಕೆ ಹೋದರೆ ಇದೇ ಏರ್ ಪ್ರೆಷರ್ 14.7 PSI ಅಟ್ ಸಿ ಲೆವೆಲ್ ಅಂತ ಹೇಳಿದ್ನಲ್ಲ, ಅದು 7.3 PSIಗೆ ಬರುತ್ತೆ. ಉಸಿರಾಟ ಕಷ್ಟ ಆಗುತ್ತೆ.
ಯಾಕೆಂದರೆ ನಾವೊಂದ್ಸಲ ಉಸಿರು ಒಳಗಡೆ ಎಳ್ಕೊಂಡಾಗ ನಮ್ಗೆ ಇಲ್ಲಿರೋ ಡೆನ್ಸಿಟಿಯಲ್ಲಿ ನಮ್ಗೆ ಎಷ್ಟು ಗಾಳಿ ಬೇಕೋ ಅಷ್ಟು ಗಾಳಿ ಲಂಗ್ಸ್ ಒಳಗಡೆ ಹೋಗುತ್ತೆ. ಮೇಲೆ ಹೋದಾಗ ಗಾಳಿಯ ಕಣಗಳು ದೂರ ಇರೋದ್ರಿಂದ ನಾವು ಎಳೆದುಕೊಂಡ ಉಸಿರಿನಲ್ಲಿ ನಮಗೆ ಬೇಕಾದಷ್ಟು ಗಾಳಿ ಸಿಗೋದಿಲ್ಲ. ಆ ಥರದ ವಾತಾವರಣದಲ್ಲಿ 18,000 ಅಡಿ ಮೇಲೆ ನಾವು ಹಬ್ಬಬ್ಬ ಅಂದರೆ 20 ಇಂದ 30 ನಿಮಿಷದ ಕಾಲ ಆ ಥರ ನ್ಯಾಚುರಲ್ ಆಗಿ ಎಚ್ಚರ ಆಗಿರ್ಬೋದು. ಆಮೇಲೆ ಎಚ್ಚರ ತಪ್ಪತ್ತೆ ಆ್ಯಂಡ್ ಇಟ್ ಮೇ ಲೀಡ್ ಟು ಡೆತ್. ಅದೇ ವಿಮಾನ ಹಾರೋ ಎತ್ತರಕ್ಕೆ ಹೋದರೆ ಸುಮಾರು 30ರಿಂದ 43,000 ಅಡಿ ಎತ್ತರದಲ್ಲಿ ವಿಮಾನ ಹಾರುತ್ತೆ. ಆ ಎತ್ತರದಲ್ಲಿ ಗಾಳಿ ಪ್ರೆಷರು ಬರೀ 4 PSI 4 ಪೌಂಡ್ಸ್ ಪರ್ ಸ್ಕ್ವೇರ್ ಇಂಚ್ ಇರುತ್ತೆ. ಅಲ್ಲಿ ನಾವು ಉಸಿರಾಟ ಆಡಲಿಕ್ಕೆ ಸಾಧ್ಯನೇ ಇಲ್ಲ. ಹಬ್ಬಬ್ಬ ಅಂತಂದರೆ 1 ನಿಮಿಷ ನಾವು ಬದುಕ್ಬೋದು ಆ ಥರದ ನ್ಯಾಚುರಲ್ ಪ್ರೆಷರ್ನಲ್ಲಿ. ಸೊ ಏನು ಮಾಡಬೇಕು? ಅಲ್ಲಿ ವಿಮಾನದ ಒಳಗಡೆ ನಮ್ಮ ಉಸಿರಾಟ ಸರಾಗವಾಗಿ ಆಗಬೇಕು ಅಂತಂದರೆ ದೇರ್ ಶುಡ್ ಬಿ ಫ್ರೆಶ್ ಏರ್ ಪಂಪ್ ಮಾಡಬೇಕಾಗತ್ತೆ ಗಾಳಿನ ಒಳಗಡೆ. ಇದು ಒಂದು ಯು ಆರ್ ಲುಕಿಂಗ್ ಎಟ್ ದಿ ಪಿಕ್ಚರ್, ಒಂದು ಸೋಡಾ ಬಾಟ್ಲು ಥರ ಇದು. ಮುಂದ್ಗಡೆ ಒಂದು ಮೂತಿ ಇದೆ, ಹಿಂದ್ಗಡೆ ಒಂದು ಉದ್ದಕ್ಕೂ ಒಂದು ಟ್ಯೂಬ್ ಥರ ಇದೆ. ಯಾಕೆ ಈ ಡಿಸೈನ್ ಮಾಡ್ತಾರೆ ಅಂತಂದರೆ ಈ ಥರದ ಟ್ಯೂಬ್ ಡಿಸೈನ್ನಲ್ಲಿ ಒಂದು ಡಿಫರೆನ್ಷಿಯಲ್ ಏರ್ ಪ್ರೆಷರ್ನ ತಡ್ಕೊಳಕ್ಕಾಗತ್ತೆ. ಅಂದರೆ ವಾಟ್ ಈಸ್ ಡಿಫರೆನ್ಷಿಯಲ್ ಏರ್ ಪ್ರೆಷರ್? ಒಂದು ಟ್ಯೂಬ್ ಇದೆ, ಹಾಲೋ ಟ್ಯೂಬ್, ಹೊರಗಡೆ ಒಂದು ಪ್ರೆಷರು ಒಳಗಡೆ ಒಂದು ಪ್ರೆಷರ್ ಇದ್ದಾಗ ಅದು ಹಾನಿ ಆಗುತ್ತೆ, ಧಕ್ಕೆ ಆಗುತ್ತೆ. ಹೊರಗಡೆ ಪ್ರೆಷರ್ ಜಾಸ್ತಿ ಇದ್ದರೆ ಒಳಗಡೆ ದಬ್ಬತ್ತೆ, ಇಟ್ ವಿಲ್ ಬಿ ಡಿಸ್ಟ್ರಾಕ್ಟೆಡ್. ಸೇಮ್ ವೇ ಒಳಗಡೆ ಪ್ರೆಷರ್ ಜಾಸ್ತಿ ಆದರೂ ಓಪನ್ ಆಗುತ್ತೆ. ಸೊ ಆ ಥರದ ಪ್ರೆಷರ್ನ ಟು ಎ ಲಾರ್ಜ್ ಎಕ್ಸ್ಟೆಂಟ್ ತಡ್ಕೊಳ್ಳೋ ಶಕ್ತಿ ಇರೋದು ಈ ಥರದ ಟ್ಯೂಬ್ ಡಿಸೈನ್ಗೆ. ಹಾಗಾಗಿ ಒಂದು ಟ್ಯೂಬ್ ಥರ ಇರುತ್ತೆ. ಈ ಟ್ಯೂಬ್ನಲ್ಲಿ ನಾವು ಫುಲ್ಲು ಏರ್ ಟೈಟ್ ಸೀಲಿಂಗ್ ಮಾಡಿಬಿಟ್ಟು ತೊಗೊಂಡೋಗ್ಬಿಟ್ರೆ ಪ್ರೆಷರ್ ಸೇಮ್ ಇರುತ್ತಲ್ಲ ಅಂತ ಅನ್ಕೋಬೋದು. ಬಟ್ ಇಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಫುಲ್ ಏರ್ ಪ್ರೂಫ್ ಸೀಲ್ ಮಾಡೋಕ್ಕಾಗೋದಿಲ್ಲ. ಮೇಲೆ ಹೋದರೆ ಗಾಳಿ ಬಂದೇ ಬರುತ್ತೆ, ಸ್ವಲ್ಪ ಲೀಕ್ ಆಗ್ತಾ ಇರುತ್ತೆ. ಸೊ ಪ್ರೆಷರ್ ಕಡಿಮೆ ಆಗ್ತಾ ಹೋಗುತ್ತೆ, ಮೇಲೆ ಹೋಗ್ತಾ 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 ಪ್ರೆಷರ್ ಕಡಿಮೆ ಆಗುತ್ತೆ. ಅದಕ್ಕೇನು ಮಾಡ್ತಾರೆ, ಫ್ಲೈಟ್ಗಳಲ್ಲಿ ಗಾಳಿನ ಪಂಪ್ ಮಾಡ್ತಾರೆ. ಪಂಪ್ ಮಾಡಿ ಅದನ್ನ ಕಂಟ್ರೋಲ್ ಮಾಡೋದು ಹೇಗೆ? ದರಿದೆ ಬಾಲದ ಹತ್ರ ಅಲ್ಲಿ ನಿಮ್ಗೆ ಕಾಣ್ತಾ ಇದೆ ಔಟ್ಫ್ಲೋ ವ್ಯಾಲ್ವ್ ಅಂತ ಹೇಳಿ. ಎಲ್ಲ ವಿಮಾನದ ಬಾಲದ ಹತ್ರ ಈ ಥರದ ಒಂದು ವ್ಯಾಲ್ವ್ ಇರುತ್ತೆ, ಅದಕ್ಕೊಂದು ಬಾಗಿಲಿರುತ್ತೆ. ಆಲ್ಮೋಸ್ಟ್ ಒಂದು ಬ್ರೀಫ್ ಕೇಸ್ ಇದನ್ನು ಬಾಗಿಲಿದು. ಇದು ಆಟೋಮ್ಯಾಟಿಕ್. ಇದು ಹೇಗಾಗುತ್ತೆ ಅಂದರೆ ಫ್ಯೂಸಿಲೇಜ್ನ ಮುಂದ್ಗಡೆಯಿಂದ ಏರ್ ಪಂಪ್ ಆಗ್ತಾ ಇರುತ್ತೆ. ಪಂಪ್ ಆಗ್ತಾ ಇದು ಎಷ್ಟು ಬೇಕೋ ಅಷ್ಟು ಓಪನ್ ಆಗ್ತಿರುತ್ತೆ. ಹೌ ಡಸ್ ಇಟ್ ವರ್ಕ್? ಅಲ್ಲಿ ಒಂದು ಆಟೋಮ್ಯಾಟಿಕ್ ಸಿಸ್ಟಮ್ ಇರುತ್ತೆ ಏರೋಪ್ಲೇನಲ್ಲಿ. ನಾವು ಎಷ್ಟು ಎತ್ತರದಲ್ಲಿ ಇದ್ದೀವಿ ಅಂತ ನೋಡಿಕೊಂಡು ಅಷ್ಟು ಎತ್ತರಕ್ಕೆ ಎಷ್ಟು ಪ್ರೆಷರ್ನ ಗಾಳಿ ಬೇಕೋ ಅಷ್ಟು ಪ್ರೆಷರ್ನ ಅದು ಕೊಡ್ತಾ ಹೋಗುತ್ತೆ. ನಮಗೆ ಕ್ಯಾಬಿನಲ್ಲಿ ಕಡಿಮೆ ಪ್ರೆಷರ್ ಬೇಕು ಅಂತಂದಾಗ ಇದು ಓಪನ್ ಆಗುತ್ತೆ, ಜಾಸ್ತಿ ಪ್ರೆಷರ್ ಬೇಕು ಅಂದಾಗ ಇದು ಕ್ಲೋಸ್ ಆಗುತ್ತೆ. ಸೊ ಇಟ್ಸ್ ಆನ್ ಆಟೋಮ್ಯಾಟಿಕ್ ಸಿಸ್ಟಮ್. ಈ ಜೆಟ್ ಏರ್ವೇಸ್ ಫ್ಲೈಟ್ ಪೈಲಟ್ ಮಾಡಿಲ್ಲದೆ ಇರೋದು ಒಂದು ಕೆಲಸ ಏನಂದರೆ, ಯಾವುದೇ ಫ್ಲೈಟ್ ಹೊರಡೋಕ್ಕೆ ಮುಂಚೆ ಅಲ್ಲೊಂದು ಸಣ್ಣ ನಾಬ್ ಇರುತ್ತೆ, LGD ಆಲ್ಟ್ ಅಂತ ಹೇಳೋದು. ಅಂದರೆ ಏನಂದರೆ ಅದನ್ನು ಆನ್ ಮಾಡಿಬಿಟ್ರೆ ಆ ಫ್ಲೈಟ್ ಆ ಸಮಯದಲ್ಲಿ ಯಾವ ಆಲ್ಟಿಟ್ಯೂಡ್ನಲ್ಲಿದೆ ಅನ್ನೋದನ್ನ ಲೆಕ್ಕ ಹಾಕೊಂಡ್ಬಿಡುತ್ತೆ. ಆಮೇಲೆ ಏನು ಮಾಡೋದು ಬೇಕಾಗಿಲ್ಲ, ಪೈಲಟ್ ತಾನೇ ಅದು ವರ್ಕ್ ಆಗ್ತಾ ಹೋಗುತ್ತೆ, ಎಷ್ಟು ಗಾಳಿ ಬೇಕೋ ಅಷ್ಟನ್ನ ಕೊಡ್ತಾ ಹೋಗುತ್ತೆ. ಸೊ ವಿ ಆರ್ ಏಬಲ್ ಟು ಬ್ರೀದ್. ಅದು ಆಗದೇ ಇದ್ದಾಗ ಈ ಥರದ ಸನ್ನಿವೇಶ ಆಗುತ್ತೆ. ಆ್ಯಂಡ್ ದೆನ್ ದೆರ್ ಇಸ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಕ್ವಶನ್. ಅದ್ಯಾಕೆ ವಿಮಾನ ಅಷ್ಟು 30,000 ಅಡಿ ಎತ್ತರಲ್ಲೇ ಹಾರಬೇಕು, 10,000 ಅಡಿ ಎತ್ತರಲ್ಲಿ ಯಾಕೆ ಹಾರೋಕ್ಕಾಗೋದಿಲ್ಲ ಅಂತಂದರೆ 10,000 ಅಡಿ ಎತ್ತರಲ್ಲಿ ಹಾರ್ತಾ ಅಲ್ಲಿ ಟರ್ಬುಲೆನ್ಸ್ ಜಾಸ್ತಿ ಇರುತ್ತೆ, ವಾತಾವರಣದ ಏರಿಳಿತಗಳು ಅಲ್ಲಿ ಜಾಸ್ತಿ ಇರುತ್ತೆ, ಪರ್ವತಗಳನ್ನು ಕ್ಲಿಯರ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ 30-40 ಸಾವಿರ ಇದು ಸೇಫ್ ಡಿಸ್ಟೆನ್ಸ್ ಅಂಥೇಳಿ ಡಿಸೈಡ್ ಮಾಡಿದ್ದಾರೆ. ಒಂದು ಸಿಂಪಲ್ ನಾಬ್ನ ಆಪ್ರೇಟ್ ಮಾಡೋದಲ್ಲೇ ಪೈಲಟ್ ಮನುಷ್ಯ ಇಷ್ಟೊಂದು ಜನ 300 ಪ್ರಯಾಣಿಕರ ಪ್ರಾಣ ತೆಗೆ ಕೊಟ್ಬಿಟ್ಟಿದ್ದ. ದೆರ್ ಇಸ್ ಎನ್ ಇನ್ವೆಸ್ಟಿಗೇಷನ್ ಆನ್. ಹೋಪ್ಫುಲಿ ನೆಕ್ಸ್ಟ್ ಟೈಮ್ ನೀವು ಹೋಗುವಾಗ ಇದು ನಿಮ್ಮ ಗಮನದಲ್ಲಿರಲಿ ಅನ್ನೋ ಕಾರಣಕ್ಕಾಗಿ ಇಂಟ್ರೆಸ್ಟಿಂಗ್ ಪೀಸ್ ಆಫ್ ನ್ಯೂಸ್ ಅನ್ನೋ ಕಾರಣಕ್ಕಾಗಿ ಹೇಳಿದೆ. ಈಗ ಒಂದು ಸಣ್ಣ ವಿರಾಮ ತಗೊಳ್ತೀನಿ. ವಿರಾಮದ ನಂತರ ಐ ಹ್ಯಾವ್ ಎ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಅಬೌಟ್ ಎ ಡ್ರೈವರ್ಲೆಸ್ ಬೈಕ್. ಡ್ರೈವರ್ಲೆಸ್ ಕಾರ್ ಕೇಳಿದಿರಿ? ಡ್ರೈವರ್ಲೆಸ್ ಬೈಕ್, ಡ್ರೈವರೇ ಇಲ್ಲದೆ ಇರುವಂಥ ಸ್ವಯಂ ಚಾಲಿತ ಕಾರ್ಗಳು ಈಗ ಬಂದ್ಬಿಡುತ್ತೆ ಮಾರ್ಕೆಟ್ಗೆ ಅಂತ ನಾವು ಕಾಯ್ತಾನೆ ಇದ್ದೀವಿ. ಅದರದ್ದು ಎಕ್ಸ್ಪೆರಿಮೆಂಟ್ಗಳು ಟೆಸ್ಲಾ ಕಂಪ್ನಿಗಳೆಲ್ಲ ಗೂಗಲ್ನವರು ಕೂಡ ಮಾಡಿದ್ದಾರೆ. ಮಾರ್ಕೆಟಿಗೆ ಬರಬೇಕು. ಇಂಡಿಯನ್ ರೋಡ್ಗಳಲ್ಲಿ ಹೇಗೆ ಓಡಾಡುತ್ತೋ ಗೊತ್ತಿಲ್ಲ. ಅದ್ರ ಬೆನ್ನಲ್ಲೇ ಈಗೊಂದು ನ್ಯೂಸ್ ಬಂದಿದೆ, ಡ್ರೈವರ್ಲೆಸ್ ಬೈಕ್ ಅಂತೆ. ಕೂತ್ಕೊಂಡು ಮನುಷ್ಯ, ನಾವು ಕೂತ್ಕೊಂಡು ಹೆಲ್ಮೆಟ್ ಹಾಕೊಂಡು ಕೂತ್ಕೊಂಡು ನಾವೇನು ಮಾಡಬೇಕು? ನಿದ್ದೆನ ಮಾಡಬೇಕು? ಐ ಡೋಂಟ್ ನೋ. ಅದ್ರ ಪ್ರಯೋಜನ ಏನೋ ಗೊತ್ತಿಲ್ಲ. ಇಂಟ್ರೆಸ್ಟಿಂಗ್ ಪೀಸ್ ಆಫ್ ಸ್ಟೋರಿ ನೋಡಿ ಅಂಥೇಳಿ ಇದನ್ನ ತೊಗೊಂಡು ಬಂದೀನಿ. ಡ್ರೈವರ್ಲೆಸ್ ಬೈಕ್ ಹೆಂಗಿರುತ್ತೆ, ಹೆಂಗೆ ಓಡುತ್ತೆ, ಹೌ ಡಸ್ ಇಟ್ ಬ್ಯಾಲೆನ್ಸ್? ಇಟ್ಸ್ ಇಂಟ್ರೆಸ್ಟಿಂಗ್. ನೋಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸೆಲ್ಫ್ ಡ್ರೈವಿಂಗ್ ಬೈಕ್, ಇದರ ಅರ್ಥ ಸ್ವಯಂ ಚಾಲಿತ ಬೈಕ್ ಅಂತ. ಸೀಟ್ ಮೇಲೆ ಯಾರಾದ್ರೂ ಕೂತಿರ್ಲಿ, ಇತ್ತ ಕಡೆ ಹೋಗು ಅಂದ್ರೆ ಸರ್ ಅಂತ ಹೋಗುತ್ತೆ. ಜಾಗ ನೋಡಿ ಅದೇ ಪಾರ್ಕ್ ಕೂಡ ಮಾಡ್ಕೊಳ್ಳುತ್ತೆ. ಇಂಥದ್ದೊಂದು ಬುದ್ಧಿವಂತ ಬೈಕ್ನ ಪ್ರತಿಷ್ಠಿತ BMW ಕಂಪನಿ ತಯಾರಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ಸೆಲ್ಫ್ ಡ್ರೈವಿಂಗ್ ಕಾರ್ ಬರ್ತಿದೆ ಅನ್ನೋದನ್ನ ಕೇಳಿದ್ರಿ. ಫಾರಿನ್ ಅಲ್ಲಿ ಹೀಗಾಗ್ಲೇ ಬಂದಿದೆ.
ಅದರ ಜೊತೆಗೆ ಫ್ಯೂಚರ್ನಲ್ಲಿ ಸೆಲ್ಫ್ ಡ್ರೈವಿಂಗ್ ಬೈಕ್ ಬರೋ ಚಾನ್ಸಸ್ ಕೂಡ ಇದೆ. ಆದ್ರೆ ಇಲ್ಲೊಂದೆರಡು ಪ್ರಶ್ನೆಗಳಿವೆ. ಬೈಕ್ ಹೇಗೆ ತನ್ನಿಂತಾನೇ ಓಡಲು ಸಾಧ್ಯ? ಬೈಕ್ಗೆ ಹೇಗೆ ಬ್ಯಾಲೆನ್ಸ್ ಸಿಗುತ್ತೆ? ಹಾಗೆ ಇಂಜಿನಿಯರ್ಸ್ ಮಾಡಿದ್ದಾರೆ. ಹೇಳಬೇಕು ಅಂದ್ರೆ ಬೈಕ್ನಲ್ಲೊಬ್ಬ ಪ್ರಚಂಡ ಬುದ್ಧಿವಂತ ಇದ್ದಾನೆ, ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಾನೇ ಆಕ್ಸಿಲೇಟರ್ ಕೊಡುತ್ತೆ, ಹುಷಾರಾಗಿ ಟರ್ನ್ ಮಾಡುತ್ತೆ, ಗುಂಡಿ ಇದ್ದಾಗ ಸ್ಲೋ ಮಾಡುತ್ತೆ, ಬೇಕಂದಾಗ ಬ್ರೇಕ್ ಹಾಕತ್ತೆ, ಆಕ್ಸಿಡೆಂಟ್ ಆಗಬಹುದು ಅನ್ನಿಸ್ದಾಗ ಅವಾಯ್ಡ್ ಮಾಡುತ್ತೆ. ಒಟ್ನಲ್ಲಿ ಬೈಕ್ ಮೇಲೆ ಓನರ್ ಹೆಲ್ಮೆಟ್ ಹಾಕೊಂಡು ಜುಮ್ ಅಂತ ಕೂತಿರೋದಷ್ಟೇ. ವಿಶೇಷ ಅಂದ್ರೆ 2 ವರ್ಷಗಳ ಕಾಲ ತಲೆ ಕೆಡಿಸಿಕೊಂಡು ಸಿದ್ಧ ಮಾಡಿರೋ ಈ ಬೈಕ್ ಅನ್ನ ಜನರಿಗೆ ಅಂತ ತಯಾರಿಸಿಲ್ವಂತೆ. ಮುಂದಿನ ದಿನಗಳಲ್ಲಿ ಡ್ರೈವರ್ಲೆಸ್ ಬೈಕ್ಗಳನ್ನ ತಯಾರಿಸೋಕೆ ಜಸ್ಟ್ ಒಂದು ಸಣ್ಣ ಟೆಸ್ಟ್ ಮಾಡಿ ನೋಡಿದ್ದಾರೆ ಅಷ್ಟೇ. ಇದನ್ನ ಸೈನ್ಸ್ನ ಆವಿಷ್ಕಾರ ಅನ್ಬೇಕೋ, ಮಾಡೋ ಕೆಲಸ ಇಲ್ಲದವರ ತರಲೆ ಅನ್ಬೇಕೋ ಗೊತ್ತಿಲ್ಲ. ಯಾಕಂದ್ರೆ ಬೈಕ್ಗಳನ್ನ ಜನರು ಓಡಿಸೋದೇ ಥ್ರಿಲ್ ಸಿಗುತ್ತೆ ಅಂತ. ಅಂಥದ್ರಲ್ಲಿ ಡ್ರೈವಿಂಗ್ ಮಾಡೋದು ಬೇಡ, ಸುಮ್ಮನೆ ಕುತ್ಕೊಳ್ಳಿ ಸಾಕು ಅಂದ್ರೆ ಯಾರು ತಾನೇ ಅಂತ ಬೈಕ್ ತಗೊಳ್ಳೋಕೆ ಮುಂದಾಗ್ತಾರೆ ಅನ್ನೋ ಒಂದು ಸಣ್ಣ ಡೌಟ್ ಕೂಡ ಇದೆ. ಯಾಕಂದ್ರೆ ಗೇರ್ ಹಾಕೋದ್ರಲ್ಲಿರೋ ಮಜಾ ಗೇರ್ ಇಲ್ಲದ ಗಾಡಿಯಲ್ಲಿ ಇರೋದಿಲ್ಲ ಅಂತ ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ಕಡೆ ಕೆಲವರು ತಿರುಗಿ ಕೂಡ ನೋಡ್ತಿಲ್ವಂತೆ. ಅದಕ್ಕೆ ಕಾರಣ ಸೈನ್ಸ್ ದಿನದಿಂದ ದಿನಕ್ಕೆ ಮನುಷ್ಯನ ಥ್ರಿಲ್ ಅನ್ನೇ ಕಡಿಮೆ ಮಾಡ್ತಾ ಇದೆ ಅನ್ನೋ ಆರೋಪ. 2016ರಲ್ಲಿ ಒಂದು ಸರ್ವೆ ನಡೆದಿತ್ತು. ಅದರ ಪ್ರಕಾರ ಜನರಿಗೆ ಡ್ರೈವರ್ಲೆಸ್ ಕಾರ್ ಬೇಕಾ ಅಥವಾ ನೀವೇ ಡ್ರೈವ್ ಮಾಡುವಂತಹ ಕಾರ್ ಬೇಕಾ ಅಂದಾಗ 30% ಜನ ಕಾರ್ ಇರೋದು ನಾವು ಡ್ರೈವ್ ಮಾಡೋಕೆ, ಅದಾಗದೆ ಡ್ರೈವ್ ಮಾಡ್ಕೊಳ್ಳೋದಾದ್ರೆ ಅದನ್ನ ನಿಮ್ಮ ಹತ್ತಿರಾನೇ ಇಟ್ಕೊಳ್ಳಿ ಅಂದಿದ್ರಂತೆ. ಬಹುಶಃ ಸೆಲ್ಫ್ ಡ್ರೈವಿಂಗ್ ಬೈಕ್ ಬಗ್ಗೆ ಕೂಡ ಅದೇ ಒಪಿನಿಯನ್ ಬರಬಹುದು. ಹಾಗಂತ ಜನರ ಮೂಡ್ ಹೀಗೆ ಇರುತ್ತೆ ಅನ್ಕೊಳ್ಬೇಡಿ. ಕಂಪನಿಗಳು ಯಾರು ಏನೇ ಅಂದ್ರೂ ಸೆಲ್ಫ್ ಡ್ರೈವಿಂಗ್ ಕಾರ್ಗಳನ್ನ ತಯಾರಿಸ್ತಾ ಇರೋದನ್ನ ನಿಲ್ಲಿಸ್ತಿಲ್ಲ. ಅವರಿಗೆ ಗೊತ್ತು ಜನ ಒಂದಿನ ತಗೋತಾರೆ ಅಂತ. ಆದ್ರೆ ನಾವ್ ಏನ್ ಮಾಡೋದು ಹೇಳಿ? ಮೇಲ್ ಕೂತು ಬ್ಯಾಲೆನ್ಸ್ ಮಾಡಿದ್ರು ಬ್ಯಾಲೆನ್ಸ್ ಸಿಗದೆ ಗುಂಡಿಗೆ ಬಿದ್ದು ಜನ ಸಾಯ್ತಿದ್ದಾರೆ. ಅಂಥದ್ರಲ್ಲಿ ಸೆಲ್ಫ್ ಡ್ರೈವಿಂಗ್ ಬೈಕ್ ಕಾರ್ಗಳೇನಾದ್ರೂ ಬೆಂಗಳೂರಿನಂತ ಸಿಟಿಗಿಳಿದ್ರೆ ಗತಿ ಏನು? ನಿಮ್ಮ ಶಕ್ತ್ಯಾನುಸಾರ ಊಹೆ ಮಾಡ್ಕೊಳ್ಳಿ. ಆಲ್ ದಿ ಬೆಸ್ಟ್. The only Portuguese player to score at 3. Liftoff of the S139 stage.